ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಲ್ಲಿಮಲೈ ಅಂತ. ಸುಮಾರು ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ಲ, ಅಂದರೆ ಸ್ವಲ್ಪ ಕಮ್ಮಿ ಜನ ಕೇಳಿರ್ತಾರೆ ಈ ಹೆಸರನ್ನ. ವಲ್ಲಿಮಲೈ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಮತ್ತು ವಲ್ಲಿಮಲೈ ಅಂದರೆ ಎರಡಿದೆ ಸ್ನೇಹಿತರೆ, ಒಂದು ವಲ್ಲಿಮಲೈ, ಇನ್ನೊಂದು ವೆಲ್ಲಿಮಲೈ ಅಂದ್ಬಿಟ್ಟು. ವೆಲ್ಲಿಮಲೈ ಬಂದ್ಬಿಟ್ಟು ನಿಮಗೆ ನಾಗರ್ಕೋಯಿಲ್, ಕನ್ಯಾಕುಮಾರಿ ಆ ಸರೌಂಡಿಂಗಲ್ಲಿ ಬರುತ್ತೆ. ನಾವು ಈಗೇನು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆ ಪ್ಲೇಸ್ ಬಂದ್ಬಿಟ್ಟು ವಲ್ಲಿಮಲೈ. ಇದು ಬಂದ್ಬಿಟ್ಟು ವಲ್ಲಿಯಮ್ಮ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ಈ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ವೆಲ್ಲೂರು ಡಿಸ್ಟಿಕ್ ಕಾಟ್ಪಾಡಿ ತಾಲೂಕಲ್ಲಿ ಬರುತ್ತೆ. ನಮ್ಮ ಬೆಂಗಳೂರಿಂದ ಒಂದು 215 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಅಂದರೆ ನೀವು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ 2 ರೂಟ್ ತೋರಿಸುತ್ತೆ ನಿಮಗೆ. ಒಂದು ಬಂದ್ಬಿಟ್ಟು ಹೊಸಕೋಟೆ, ಕೋಲಾರ, ಮುಳಬಾಗ್ಲು, ಪಲಮನೇರು, ಚಿತ್ತೂರು ಒಂದು ರೂಟ್ ಹಂಗೆ ಹೋಗ್ಬೋದು. ಇನ್ನೊಂದು ರೂಟ್ ಇದೆ, ಅದು ಬಂದ್ಬಿಟ್ಟು ಹೊಸಕೋಟೆ ಆದಮೇಲೆ ನೀವು ರೈಟ್ ಟರ್ನ್ ತೊಗೊಬೇಕಾಗತ್ತೆ. ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ನಂಬರ್ 7 ಅಂದ್ಬಿಟ್ಟು. ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಯಾಕಂದ್ರೆ ನಾನು ಆಲ್ರೆಡಿ 1-2 ಸಲ ಹೋಗಿದ್ದೀನಿ ಆ ರೂಟಲ್ಲಿ. ಏನೋ ಕೆಲಸ ಇತ್ತು, ಹೋಗಿದ್ದೆ. ಅದು ರೂಟ್ ತುಂಬ ಚೆನ್ನಾಗಿದೆ. ನೀವು ಅದು ಗುಡಿಯಾತಮ್, ಕಾಟ್ಪಾಡಿ, ವೆಲ್ಲೂರ್ಗೆ ಔಟ್ ಅದಂಗೆ ವಲ್ಲಿಮಲೈ ಕನೆಕ್ಟ್ ಆಗುತ್ತೆ. 2 ರೂಟ್ ಚೆನ್ನಾಗಿದೆ, ಯಾಕಂದ್ರೆ ನನಗೆ ಗೊತ್ತಿರೋ ಥರ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಾವೇನು ಅಂದರೆ ಹಳೆ ರೂಟೇ ತೊಗೊಂಡ್ವಿ. ಇದು ನಿಮ್ಗೆ ಗೊತ್ತಲ್ಲ, ಇದು ರೂಟ್ ತಿರುಪತಿ ರೂಟು. ಸೊ ನಾವು ಚಿತ್ತೂರು ಹತ್ರ ರೈಟ್ ಅಂತ ತೊಗೊಬೇಕಾಗತ್ತೆ ವಲ್ಲಿಮಲೈಗೆ ಹೋಗೋದಕ್ಕೆ. ಸೊ ಈ ರೂಟ್ ಬಂದ್ಬಿಟ್ಟು ನಿಮ್ಗೊಂದು 10 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಅದೊಂದು 5-10 ಕಿಲೋಮೀಟ್ರ್ ಅದು ಕಮ್ಮಿ ಆಗ್ಬೋದು. ಯಾವುದು ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ 7 ಅಂತ ಹೇಳಿದ್ನಲ್ಲ, ಗುಡಿಯಾತ ಮತ್ತು ಕಾಟ್ಪಾಡಿ ರೋಡು, ಅದು ನಿಮಗೊಂದು 5-10 ಕಿಲೋಮೀಟ್ರ್ ಕಮ್ಮಿ ಆಗ್ಬೋದು. ಹಳೆ ರೂಟೇ ತೊಗೊಂಡ್ವಿ ನಾವು ಮೇ ತಿಂಗಳಲ್ಲಿ ಹೋಗಿದ್ವಿ. ಆವಾಗ ತುಂಬ ಬಿಸಿಲಿತ್ತು ಸ್ನೇಹಿತರೆ. ಸೊ ಇದು ಒಂಥರ ಕರೆಕ್ಟ್ ಟೈಮ್ ಅನ್ಕೊತೀನಿ. ಬಟ್ ಈಗ ಸಪೋಸ್ ನೀವು ಯಾರಾದ್ರು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಇದು ಮಾನ್ಸೂನ್ ಟೈಮ್ ಕರೆಕ್ಟ್. 200 ಕಿಲೋಮೀಟ್ರ್ ಇದೆಯಲ್ಲ, ಸಪೋಸ್ ಏನಾದ್ರು ಹೋಗ್ಬೇಕು ಅಂದ್ಕೊಂಡ್ರು ನೀವು ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ಸಾಯಂಕಾಲಕ್ಕೆಲ್ಲ ರಿಟರ್ನ್ ಆಗಿಬಿಡ್ಬೋದು. ಯಾಕಂದ್ರೆ ರೋಡು ತುಂಬ ಚೆನ್ನಾಗಿದೆ. ಸಪೋಸ್ ಯಾರಾದ್ರು ಹೋಗ್ಬೇಕು ಅಂದ್ಕೊಂಡ್ರೆ ಇದು ಕರೆಕ್ಟ್ ಟೈಮ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಹೋದಾಗ ತುಂಬ ಬಿಸಿಲಿತ್ತು. ಇದ್ರೆ ಕೋಲಾರ ಮತ್ತು ಮುಳಬಾಗ್ಲವರೆಗೂ ರೋಡ್ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ನಮಗೆ ಕರ್ನಾಟಕ ಬಾರ್ಡ್ರ್ ಬರುತ್ತಲ್ಲ, ಅಲ್ಲೊಂದು ಸ್ವಲ್ಪ ಮಾತ್ರ ರೋಡ್ ಸರಿ ಇಲ್ಲ. 1-2 ಕಡೆ ರೋಡೆಲ್ಲ ರಿಪೇರಿ ಮಾಡ್ತಾಯಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಇದು ರೋಡೆಲ್ಲ ಚೆನ್ನಾಗಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಬಿಟ್ಟಿದ್ವಲ್ಲ, ಸೊ ಎಲ್ಲರೂ ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಸ್ಟಾಪ್ ಕೊಟ್ವಿ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಜರ್ನಿನ ಕಂಟಿನ್ಯೂ ಮಾಡಬೇಕು. ಸ್ನೇಹಿತರೆ, ನಾವೀಗ ಏನು ನೋಡ್ತಾ ಇದ್ದೀವಿ, ಈಗ ಬಂದ್ಬಿಟ್ಟು ನಂಗ್ಲಿ ವಿಲೇಜು. ಇಲ್ಲಿಂದನೇ ಆಂಧ್ರಾಗೆ ನಾವು ಎಂಟ್ರಿ ಆಗ್ತೀವಿ. ಜಸ್ಟ್ ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟ್ರಲ್ಲಿ ಆಂಧ್ರ ಬಾರ್ಡರ್ ಸಿಗುತ್ತೆ. ಇವತ್ತು ನಮ್ಮ ಟ್ರಿಪ್ಗೆ ಒಬ್ಬರು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಸೊ ನಮ್ಮ ತಮ್ಮ ಇದ್ದಾರಲ್ಲ, ಅವ್ರ ಮಿಸ್ಸಸ್ ಅವ್ರ ಅಕ್ಕನ ಮಗಳು ವೇದ ಅಂದ್ಬಿಟ್ಟು. ಹಾಯ್ ಹೇಳಿ ವೇದ, ಒಂದು ಕ್ಯಾಮ್ರಾಗೆ. ಯಾಕೋ ಏನು ಕಟ್ ಮಾಡಬೇಕಾ? ಏಯ್ ತೆಗಿಯೋ ಬಾಯಿಂದ. ಅವನು ತುತ್ತಿರ್ತಾರೆ. ಜಸ್ಟ್ ಈಗ ನಂಗ್ಲಿ ಅನ್ನೋ ವಿಲೇಜ್ನ ಕ್ರಾಸ್ ಮಾಡಿದ್ದೀವಿ. ಇಲ್ಲಿಂದ ಇನ್ನು 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರು ಆಂಧ್ರ ಬಾರ್ಡರ್ ಸಿಗುತ್ತೆ. ಸೊ ಇನ್ನು ಚಿತ್ತೂರಿಗೆ ಇಲ್ಲಿಂದ ಒಂದು 60 to 65 ಕಿಲೋಮೀಟರ್ಸ್ ಇರುತ್ತೆ. ನಂಗ್ಲಿ ಆದಮೇಲೆ ಒಂದು ಚಿಕ್ಕದೊಂದು ವಿಲೇಜ್ ಸಿಗುತ್ತೆ, ಗುಡ್ಡೂರು ಅಂದ್ಬಿಟ್ಟು. ಅದಾದಮೇಲೆ ಸೊ ಇದು 3ನೇ ಟೋಲ್ ಇರುತ್ತೆ ನಮ್ಮ ಜರ್ನಿನಲ್ಲಿ. ಮತ್ತು ಇಲ್ಲಿಂದ ಇದಿಷ್ಟು ಕರ್ನಾಟಕ ಲಾಸ್ಟ್ ಇದ್ದೀನಿ. ಇನ್ನು ನೆಕ್ಸ್ಟ್ ಮುಂದೆ ಒಂದು 1/2 ಕಿಲೋಮೀಟರ್ ನಿಮಗೆಲ್ಲ ಆಂಧ್ರ ಸಿಗುತ್ತೆ. ಇದು ಆಂಧ್ರ ಕರ್ನಾಟಕ ಬಾರ್ಡ್ರ್. ಇದು ಚೆಕ್ ಪೋಸ್ಟ್ ಆಗಿದ ತಕ್ಷಣ ನಿಮಗೆ ಇದೆಲ್ಲ ಆಂಧ್ರ ಸ್ನೇಹಿತರೆ. ಈಗ ಆಂಧ್ರ ಎಂಟ್ರಿ ಆಗಿದ್ದೀವಿ. ಸ್ನೇಹಿತರೆ, ರೋಡ್ ಮಾತ್ರ ತುಂಬ ಸೂಪರ್ ಆಗಿದೆ. ಚಿತ್ತೂರು 18, ತಿರುಪತಿ 82, ಚೆನ್ನೈ 180, ಕಾಣಿಪಾಕಂ 24. ಸೊ ಕಾರ್ಗೆಲ್ಲ 105 ಸಿಂಗಲ್ಲು, ಡಬಲ್ ಸೈಡ್ ಆದರೆ 155. ಸೊ ಏನಾದ್ರು ರೇಟ್ಗಳು ಜಾಸ್ತಿ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಸದ್ಯಕ್ಕೆ. ಈಗಷ್ಟು ಅಲ್ಲಿ ಬೋರ್ಡ್ ಮಾತ್ರ ಅಷ್ಟಿದೆ. ರೋಡ್ ಚೆನ್ನಾಗಿದೆ ಸ್ನೇಹಿತರೆ, ರೋಡ್ ಮಾತ್ರ ಚೆನ್ನಾಗಿದೆ. ವಲ್ಲಿಮಲೈ ಇನ್ನು 30 ಕಿಲೋಮೀಟ್ರ್ ಇದೆ. ಸೊ ಡೆಸ್ಟಿನೇಷನ್ ಬಂದ್ಬಿಟ್ಟು 11 o'clockಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಗೂಗಲ್ಲು. ಆಂಧ್ರ ತಮಿಳ್ನಾಡು ಬಾರ್ಡರ್ ಇದ್ದೀವಿ. ನೀವು ನೋಡ್ತಾ ನೋಡಿ, ರೈಟ್ ಸೈಡೆಲ್ಲ ಇದೆಯಲ್ಲ, ರೈಟ್ ಸೈಡೆಲ್ಲ ಬಂದ್ಬಿಟ್ಟು ತಮಿಳ್ನಾಡು, ಲೆಫ್ಟ್ ಸೈಡೆಲ್ಲ ಬಂದ್ಬಿಟ್ಟು ಆಂಧ್ರ. ಜಸ್ಟ್ ನಾವೀಗ ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು
ಹಾಫ್ ಕಿಲೋಮೀಟ್ರ್ ಇದೆ. ಹಾಫ್ ಕಿಲೋಮೀಟ್ರ್ ಆದಮೇಲೆ ನಾವು ಅಫಿಷಿಯಲ್ ಆಗಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಕಾಂಚೀಪುರಂ ಸೈಟು, ಶ್ರೀ ಪೆರಂಬದೂರು 115, ಚೆನ್ನೈ 137. ಇವತ್ತಿನ ಜರ್ನಿನಲ್ಲಿ ಕರ್ನಾಟಕ, ಆಂಧ್ರ, ತಮಿಳ್ನಾಡು ನೋಡಿ 3 ಸ್ಟೇಟನ್ನು ಕವರ್ ಮಾಡಿದ್ದೀವಿ ಅಂತ ಅನ್ಕೊಬೋದು. ತಮಿಳ್ನಾಡು ಸ್ಟಾರ್ಟ್ ಆದಮೇಲೆ ಜಸ್ಟ್ ಒಂದು 100 ಮೀಟರ್ಸ್ ಬಂದಿದ ತಕ್ಷಣ ಚೆಕ್ ಪೋಸ್ಟ್ ಇದೆ ನೋಡಿ. ಈಗ ನಾವು ಅಫಿಷಿಯಲ್ ಆಗಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಇಷ್ಟೊತ್ತಿಗೂ NH40ನಲ್ಲಿ ಜರ್ನಿ ಮಾಡಿದ್ವಿ ನೋಡಿ. ಇನ್ನೊಂದು RTO ಚೆಕ್ ಪೋಸ್ಟು. ನಾವು ತಮಿಳ್ನಾಡು ಎಂಟ್ರಿ ಆಗಿದ ತಕ್ಷಣ ಒಂದು ನಾರ್ಮಲ್ ಚೆಕ್ ಪೋಸ್ಟ್ ಇದೆ ಬಾರ್ಡ್ರಲ್ಲಿ, ಮತ್ತು ಇದಾದಮೇಲೆ RTO ಚೆಕ್ ಪೋಸ್ಟ್ ಬರುತ್ತೆ. ಈಗ ಬಂದ್ಬಿಟ್ಟು ನಾವು ಮುಂದೆ NH40ಇಂದ ಸೇರ್ಕಾಡ್ ಒಲ್ಲಿಮಲೈ ಕ್ರಾಸ್ ಅಂತ ಒಂದು ಜಂಕ್ಷನ್ ಸಿಗುತ್ತೆ. ಅಲ್ಲಿ ನಾವು ಲೆಫ್ಟ್ ತೊಗೊಬೇಕು ಅಂತ ತೋರಿಸಿದೆ ಗೂಗಲ್ಲು. ಸೇರ್ಕಾಡ್ ಒಲ್ಲಿಮಲೈ ರೋಡ್ ಇದು. ಸೊ ಇಲ್ಲಿ ನಾವು NH40ಇಂದ ಇಲ್ಲಿ ಲೆಫ್ಟ್ ಅಂತ ತೊಗೊಬೇಕು ಸ್ನೇಹಿತರೆ, ಬೆಂಗಳೂರು ಕಡೆಯಿಂದ ಬಂದರೆ. ನಾವು ಇಲ್ಲಿ ಕ್ರಾಸಲ್ಲಿ ರೈಟ್ ಅಂತ ತೊಗೊಂಡ್ರೆ ವೇಲೂರು ಫೋರ್ಟ್ಗೆಲ್ಲ ಹೋಗ್ಬೋದು. ಇಲ್ಲಿಂದ ನೋಡಿ, ಈ ಕ್ರಾಸಿಂದ ಒಲ್ಲಿಮಲೈಗೆ 8 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಒಲ್ಲಿಮಲೈ ಪಾರ್ಕಿಂಗ್ ಪ್ಲೇಸು. ಇಲ್ಲಿಂದ ನಾವು ನೆಕ್ಸ್ಟು ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗ್ಬೇಕು. ಈ ಎಂಟ್ರೆನ್ಸ್ ನಿಮಗೆ ನೋಡಿ, ಇದು ಪಾರ್ಕಿಂಗ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಮತ್ತು ನಿಮಗೆ ಬಂದಿದ ತಕ್ಷಣ ರೈಟ್ ಸೈಡು ನೋಡಿ ಕಲ್ಯಾಣಿ ಇದೆ ಇಲ್ಲೊಂದು ರೈಟ್ ಸೈಡಲ್ಲಿ. ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕಾರಿಲ್ಲಿ ಪಾರ್ಕ್ ಮಾಡಿದ್ವಿ. ಬಂದರೆ ಇಲ್ಲಿ ನೋಡಿ, ಇಲ್ಲೊಂದು ಟೆಂಪಲ್ ಇದೆ, ಒಲಿಯಮ್ಮ ಟೆಂಪಲ್ ಅಂತ ಇದು. ಸೊ ಇಲ್ಲಿ ನೋಡ್ಕೊಂಡು ಈಗ ಸ್ಟೆಪ್ಸ್ ಇದೆ ಅಂತೆ, ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಮುರುಗನ್ ಟೆಂಪಲ್ಲು ಮತ್ತು ಒಲಿಯಮ್ಮ ಟೆಂಪಲ್ ಯಾವುದೋ 3 ದೇವರು ಇದೆ ಅಂತ ಹೇಳಿದ್ರು. ಎಂಟ್ರೆನ್ಸು ಇಲ್ಲಿಂದ ಸ್ಟೆಪ್ಸು ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಆ್ಯಕ್ಚುಲಿ ನೋಡಿ 11 o'clock ಕರೆಕ್ಟಾಗಿ ರೀಚ್ ಆದ್ವಿ. ಇಲ್ಲಿ ಅದೆಲ್ಲ ಚಿಕ್ಕ ದೇವಸ್ಥಾನ ಇದೆ ಸ್ಟೆಪ್ಸ್ ಹತ್ಬೇಕಾದ್ರೆ. ಸ್ನೇಹಿತರೆ, ಇಷ್ಟೊತ್ತು ಕಾರಲ್ಲಿ ಜರ್ನಿ ಮಾಡಿದ್ವಲ್ಲ, ಬಿಸಿಲು ಗೊತ್ತಾಗಲಿಲ್ಲ. ಜಸ್ಟ್ ಈಗ ಗೊತ್ತಾಗ್ತಾ ಇದೆ. ಕೆಳಗಡೆನೂ ಸುಡ್ತಾ ಇದೆ, ಮೇಲ್ಗಡೆನೂ ಸುಡ್ತಾ ಇದೆ. ಬಂಡೆ ಅಲ್ವಾ ನೋಡಿ. 450 ಮೆಟ್ಲಿದೆ. ಎಷ್ಟು? 450 ಅಂತ ಇದ್ದೀರಾ, ಒಬ್ರು 60 ಅಂತ ಇದ್ದೀರಾ? 450. ಹೌದಾ? ಸೊ 400 ಸ್ಟೆಪ್ಸ್ ಚೇಂಜ್ ಇದೆಯಂತೆ. ಬಟ್ ಬಿಸಿಲು ಮಾತ್ರ ಸೂಪರ್ ಆಗಿದೆ. ಇಷ್ಟೊತ್ತು ಗೊತ್ತಾಗ್ತಾ ಇರಲಿಲ್ಲ ನೋಡಿ. ಎಲ್ಲ ಸ್ಟೆಪ್ಸ್ ಎಲ್ಲ ಇದೆಯಲ್ಲ, ತೋರಿಸ್ತೀನಿ ರೀ. 200 ಮೆಟ್ಲು ಹತ್ತಿದ್ರು. ನೋಡ್ತಾ ಇದ್ದೀರಾ, ಜಸ್ಟ್ ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಕಾರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮುಂದೆ. ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆಯಲ್ಲ, ಒಂದು 100 ಮೆಟ್ಲು ಹತ್ತಿರ್ಬೋದು. ಆಗಲೆಲ್ಲ ಒಂದು ಸ್ಟಾಪು, ಎಲ್ಲ ಕೂತ್ಕೊಂಡಿದ್ದಾರೆ. ಕುಡ್ದ ನೀರು ನೋಡಿ, ಇದೆಲ್ಲ ವೆಲ್ಕಮ್ ಹೇಳ್ತಾ ಇದೆ. ನಾವು ಮೆಟ್ಲು ಹತ್ಬೇಕಾದ್ರೆ ಅದೇನಂತ ಕೂಡ ಗೊತ್ತಿಲ್ಲ. ವೆಲ್ಕಮ್ ಏನುಳ ಇದು? ಸೊ ಯಾವ ಹುಳ ಅಂತ ಗೊತ್ತಾರೆ, ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಜಸ್ಟ್ ಇಲ್ಲೊಂದು ಮಂಟಪ ಥರ ಇದೆ. ಆ ಸಂದಿನಲ್ಲೂ ಇದೆ ನೋಡಿ. ಎಲ್ಲಿದೆ? ಪಾರ್ಸಲ್ ಮಾಡ್ತೀವಿ, ಸ್ಟೋರ್ ಮಾಡೋದು. ನೋಡಿ, ಇಲ್ಲೆಲ್ಲ ಇದೆ. ಮೋಸ್ಟ್ ಇದೆಲ್ಲ ಇಲ್ಲಿಂದ ಅನಿಸುತ್ತೆ ಬಂದಿರೋದು. ನೋಡಿ, ಕಾಣಿಸ್ತಿದೆ ಸ್ನೇಹಿತರೆ, ನೋಡಿ ಇಲ್ಲಿದೆ. ನೋಡಿ, ಜಾಸ್ತಿ ಇಲ್ಲೆಲ್ಲ ಮೆಟ್ಲು ಹತ್ಬೇಕಾದ್ರೆ ಈ ಥರ ಒಳ ಜಾಸ್ತಿ ನೋಡ್ತೀರಾ ನೋಡಿ. ಅಷ್ಟೇ ಬಂದ್ಬಿಟ್ರಿ ಆಲ್ಮೋಸ್ಟ್. ಅದೇ ನನಗೆ ಗೊತ್ತಿರೋ ಥರ ಒಂದು 300 - 400 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಬೆಟ್ಟದ ಕೆಳಗಡೆ ಒಂದು ದೇವರಿದೆ, ಸಂಧಿ. ಪೂಜಾರಿ ಮಾತ್ರ ಹೋಗಿದ್ದೇವೆ, ಪೂಜೆ ಮಾಡಿ ಬರ್ತಾರೆ. ಇಲ್ಲ, ಸೊ ಪೂಜಾರಿ ಮಾತ್ರ ಒಟ್ಟು ನಾವೆಲ್ಲ ಹೋಗೋಕ್ಕಾಗಿಲ್ಲ ಅಲ್ಲಿಗೆ. ಚಿಕ್ಕದೊಂದು ಕೇವ್ ಇದೆ, ಅದರಲ್ಲಿ ಮೋಸ್ಟ್ಲಿ ಲಿಂಗ ಮಡಗಿದ್ದಾರೆ. ಸೊ ಪೂಜೆಗಳೆಲ್ಲ ಮಾಡ್ತಾಯಿದ್ದಾರೆ. ಯಾರು ಪೂಜಾರಿ ಯಾರಿಲ್ಲ. ಇದನ್ನು ನೋಡ್ಕೊಂಡು ಹೋಗ್ಬೋದು ನೋಡಿ, ಯಾರು ಕರ್ಪೂರ ಎಲ್ಲ ಹಚ್ಚಿದ್ದಾರೆ. ಇದು ಮೆಟ್ಲು ಹತ್ಬೇಕಾದ್ರೆ ನಿಮಗೆ ಸಿಗುತ್ತೆ ಇದು.
ಎಲ್ಲರೂ ಸುಸ್ತಾಗ್ಬಿಟ್ರು, ಎಲ್ಲ ನಿಧಾನಕ್ಕೆ ಹತ್ತುತ್ತಾ ಇದ್ದಾರೆ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಸೆಕೆ ಅಂದ್ಬಿಟ್ಟು, ಅವ್ರು ಯಾವ ಪಾಟಿ ಬಿಸಿಲಿರ್ಬೇಕು ನೋಡಿ, ಅಷ್ಟು ಬಿಸಿಲಿದೆ. ನೋಡ್ತಾ ಇದ್ರಲ್ಲ ಇದೇ ಒಂಥರ ಕೇವ್ ಟೆಂಪಲ್ ಥರ ಇದೆ. ಎಷ್ಟು ಹಿಂಗೆ ಹೋಗ್ಬೇಕು, ಸ್ಟೆಪ್ಸ್ ಹತ್ಕೊಂಡು. ನೋಡ್ತಾ ಇದ್ರಲ್ಲ ಹೆಂಗಿದೆ ಅಂತ. ಈಗ ನಾವು ನೋಡಿದ್ವಲ್ಲ, ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಏನು ಹುಳ ಅಂತ ಗೊತ್ತಿಲ್ಲ, ಬೆಜ್ಜನ್ ಇದ್ದಾವೆ ನೋಡಿ. ನೋಡ್ತಾ ಇದ್ದೀರಲ್ಲ ನೋಡಿ, ಎರಡು ಮೆಟ್ಲು ನೋಡಿ, ಇಲ್ಲಿ ನೋಡಿ ನೋಡಿ, ಎಲ್ಲ ಫುಲ್ ಎಲ್ಲ ಇದೆ ಮೆಟ್ಲಲ್ಲಿ ನೋಡಿ. ಈ ಥರ ಫುಲ್ಲು ಪ್ರತಿಯೊಂದು ಮೆಟ್ಲು ಇದೆ ಸುಮಾರು. ಹೇಳಿದ್ನಲ್ಲ ಮುರುಗನ್ ಕೋವಿಲ್ ಎಂಟ್ರೆನ್ಸ್ ಇದು. ಎಲ್ಲ ನೋಡ್ಕೊಂಡೆಲ್ಲ ದರ್ಶನ ಮಾಡ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನೋಡ್ದ ಹೆಂಗಿದೆ ಹುಳಗಳೆಲ್ಲ ಅಂದ್ಬಿಟ್ಟು. ಹಾ ನೋಡಿ, ಮೆಟ್ಲಲ್ಲಿ ಎರಡೂ ಕಡೆ ಇದೆ. ಬನ್ನಿ ಬನ್ನಿ ಏಯ್. ಸ್ನೇಹಿತರೆ ಮುರುಗನ್ ದೇವ್ರನ್ನ ನೋಡ್ಕೊಂಡು ಈಗ ಸ್ಟೆಪ್ಸ್ ಕೊಟ್ಟು ಇನ್ನೊಂದು ಇದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಇದೆ. ಸೊ ಮೆಟ್ಲತ್ಕೊಂಡ್ ಬರ್ತೀವಲ್ಲ, ಮೆಟ್ಲತ್ಕೊಂಡ್ ಬಂದಾದ್ಮೇಲೆ ನೋಡಿ ಇದೇ ಮುರುಗನ್ ಕೋಯಿಲು. ಸೊ ಇಲ್ಲದೆ ಹೇಳಿದ್ನಲ್ಲ ಮೇಲ್ಗಡೆ ಇಲ್ಲೊಂದಿದೆ. ಸೊ ಈಗ ಅದನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಹಿಂಗೆ ಹೋಗ್ಬೇಕಂದ್ರೆ ಸ್ಪೇರ್ಸ್ ಇದೆ ಅಂತ. ಇಲ್ಲೊಂದು ಪಾಂಡ್ ತರ ಇದೆ, ಅದು ಅದೇನೋ ಅದಕ್ಕೊಂದು ಸ್ಟೋರಿ ಇದೆ. ಹಾಂ, ಅದೇನಂತ ಕರೆಕ್ಟಾಗಿ ಗೊತ್ತಿಲ್ಲ, ಬನ್ನಿ ನೋಡೋಣ ಅದೇನಂತ. ನಡಿ. ಎಲ್ಲಕ್ಕೆ ಅಲ್ಲಿ ಮೇಲ್ಗಡೆ ನಾವು ಈಗ ಹೋಗ್ತಾ ಇರೋದು ಅಲ್ಲ. ಮತ್ತೆ ಇದು ಇಲ್ಲೇನಿದೆ? ಪಾಂಡ್ ಒಂದು ಚಿಕ್ಕದಾಗಿ ಅವಾಗ ದೇವರು ಸ್ನಾನ ಮಾಡಿದ್ದು ಅಂತ ಹೇಳ್ತಾರೆ ಆ ಜಾಗ. ಅದೇನ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಕೇಳೋಣ ಬನ್ನಿ. ಬಹಳ ನೀರು ದಾಹ ಆಗ್ಬಿಟ್ಟು ಸೂರ್ಯ ಬೀಳದಿರ ಕಿರಣ ಬೀಳದಿರ ಇರೋ ಜಾಗ, ಅಲ್ಲಿಂದ ನೀರು ಬೇಕು ಅಂತ ಅಮ್ಮ ಆ ಜಾಗ ಇದೆ ಅಲ್ಲಿ. ಯಾಕಂದ್ರೆ ನನಗೆ ಗೊತ್ತಿರ್ತಾರೆ ಒಂದೂವರೆ ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ರು. 2 ಕಿಲೋಮೀಟರ್ಸ್ ಇದೆ ಟೋಟಲ್ 2 ಕಿಲೋಮೀಟರ್ಸ್ ಇದೆಯಂತೆ. ನೋಡೋಣ. ಬರ್ಬೋದಾಗಿತ್ತು, ಮಕ್ಕಳು ಬರ್ಬೋದಿತ್ತು. ಹಾಂ, ಅವ್ರ ಅಲ್ಲೇ చూస్తామనಷ್ಟೇ. ಬೋರ್ ಹೋಗ್ತದೆ. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೇಚರು. ಫುಲ್ಲು ನಿಶಬ್ದವಾಗಿದೆ, ಒಂಥರ ಪ್ರಶಾಂತವಾಗಿದೆ ಸ್ನೇಹಿತರೆ. ನಿಜವಲ್ಲ ಒಂಥರ ಈ ಥರ ಜಾಗಗಳಿಗೆಲ್ಲ ನಾವು ಆವಾಗ ವಿಸಿಟ್ ಮಾಡ್ತಾ ಇರಬೇಕು. ಒಂಥರ ನಮಗೆ ಮನಸ್ಸು ಪ್ರಶಾಂತವಾಗಿರುತ್ತೆ. ನಾವು ಏನು ಡೈಲಿ ಲೈಫಲ್ಲಿ ಏನು ಸ್ಟ್ರೆಸ್ ಇರುತ್ತೆ
ಅದೆಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ. ಹಂಗಿದೆ ಇನ್ನೂ ಇಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಒಂದು ಅರ್ಧ ಅವರ್ ನೇಚರ್ನ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಸೂಪರಾಗಿರುತ್ತೆ. ಇನ್ನು ಸ್ನೇಹಿತರೆ ನಾವು ನಡ್ಕೊಂಡು ಬರ್ಬೇಕಾದ್ರೆ ನೋಡಿ ನಿಮ್ಗೊಂದು 2 ದಾರಿ ಸಿಗುತ್ತೆ. ಹಿಂಗೋದ್ರೆ ಇದು ಆಶ್ರಮಕ್ಕೆ ಹೋಗುತ್ತಾ? ಆಶ್ರಮ ಇಪ್ಪಡಿ. ಹಾಂ ಹಾಂ, ಇದು ಹಿಂಗೇನಂತ? ಸೊ ಹಿಂಗೋದ್ರೆ ಇದು ಕೆಳಗಡೆಗೆ. ಓ ನೋಡಿ, ಅವಾಗ ದೇವರು ಸೃಷ್ಟಿ ಮಾಡಿರೋ ಕೊಳನಂತ ಅದು. ಅಂದರೆ ಅದೇ ಸೂರ್ಯನ ಕಿರಣ ಬೀಳ್ದೇ ಇರೋ ಥರ ನೋಡಿ ಆ ಥರ ಸೃಷ್ಟಿ ಮಾಡಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆದರೆ ಇಲ್ಲೆಲ್ಲ ಏನು ಮೆಟ್ಲೆಲ್ಲ ಏನಿಲ್ಲ, ಜಸ್ಟ್ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಹಾಯ್ ಆಫ್ ರೋಡಲ್ಲಿ ಹೋಗ್ಬೇಕು 1 ಕಿಲೋಮೀಟ್ರ್. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂದ್ಬಿಟ್ಟು, ತೋರಿಸಿ ನೋಡಿ ಹೆಂಗಿದೆ ಅಂತ. ನೋಡಿ ಕಾಣಿಸ್ತಾ ಇದೆಯಲ್ಲ, ಹಿಂಗೆ ನಡ್ಕೊಂಡು ಹೋಗ್ಬೇಕು ನಾವು. ನಾನು ಹೋಗ್ತೀನಿ ದೊಡ್ಡಪ್ಪ. ಯಾಕೋ ಹಾಕ್ತಾರೆ ವಾಪಸ್ ಹೋಗ್ತೀಯಾ? ನಡಿ, ನಾನು ಸ್ವಲ್ಪ ದೂರನೇ ಇರೋದು. ನಡಿಯೋ. ಆಗಲೇ ಒಂದು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನು ಗೊತ್ತಾ, ಹಾಂ ಇನ್ನೂ ಹೇಳೋದೂರಪ್ಪ ನಂಗೆ ಕೊಂಚಮ್ಮ. ಎಷ್ಟು ಒಂದು 1/2 ಕಿಲೋಮೀಟ್ರ್ ಇದೆಯಾ? ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆ ಸ್ನೇಹಿತರೆ. 6 ಕಿಲೋಮೀಟರ್ 6 ಕಿಲೋಮೀಟ್ರ್ ಇಲ್ವಾ? ಇರಬೇಕು. ಮಳೆ ಏರಿಲ್ಲ ತಣ್ಣೀರು ನೋಡಿ ಸ್ನೇಹಿತರೆ ಹೆಂಗಿದೆ ನೋಡಿ, ಎಷ್ಟು ಸ್ಟೀಪ್ ಆಗಿದೆ ಅಂತ. ಸ್ನೇಹಿತರೆ ಕೇಳಿಸ್ಕೊಂಡ್ರೆ ಸೌಂಡ್ ಹೆಂಗಿತ್ತು ಅಂದ್ಬಿಟ್ಟು. ನೋಡಿ ಪಕ್ಷಿ ಹೆಂಗಿಸ್ತಾ ಇದೆ ಅಂತ, ತುಂಬ ಸೂಪರ್ ಆಗಿದೆ. ಬೇಗನೆ ಬರೋ. ತುಂಬ ಸುಸ್ತಾಗಿದ್ದಾರೆ. ಸೊ ಇವತ್ತೇನು ನಮ್ಮ ಟ್ರಿಪ್ಗೆ ಇವತ್ತು ನ್ಯೂ ಮೆಂಬರ್ ಏನಿದ್ದಾರೆ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ಬಾರಪ್ಪ. ಸ್ನೇಹಿತರೆ 1/2 ಕಿಲೋಮೀಟ್ರ್ ಅಂತ ಹೇಳಿದ್ರು, ನಡೀತಾನೆ ಇದ್ದೀವಿ. ಇನ್ನು ಆ ಜಾಗ ಮಾತ್ರ ಸಿಗ್ತಾನೆ ಇಲ್ಲ. ಮತ್ತು ನೋಡಿ ಏನೋ ಭಯ ಆಗಿದೆ, ಯಾರು ಜನನೂ ಇಲ್ಲ ನೋಡಿ, ತುಂಬ ಕಮ್ಮಿ ಜನ ಇಲ್ಲಿ. ಜನ ಕಮ್ಮಿ ಅಲ್ಲ, ತುಂಬ ಕಮ್ಮಿ. ಇಲ್ಲಿ ಯಾರು ಎಕ್ಸಿಸ್ಟ್ ಮಾಡ್ತಾ ಇಲ್ಲ, ನಾವು ಒಬ್ಬರೇ ಇರೋದು. ಏನು ಭಯಮ್ಮ, ಹೆಂಗಿದೆ ಬಿಸಿಲು. ಓಡ್ತಿದ್ದೀರಿ ಮಿಸ್ ಆಗಬಾರ್ದು ಅಂತ, ದಾರಿ ಮಿಸ್ ಆಗಬಾರ್ದು ಅಂತ ನೋಡಿ ಇಲ್ಲೆಲ್ಲ ಬಂಡೆಗಳ ಮೇಲೆಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಅದೇ ಇಲ್ಲಿ ಮಾರ್ಕು. ಏಕೆಂದರೆ ಒಂದ್ಸಲಿ ದಾರಿ ತಪ್ಪಿಟ್ರೆ ಆಮೇಲೆ ಗೊತ್ತಾಗೋದಿಲ್ಲ ಹೆಂಗೆ ವಾಪಸ್ ಬರಬೇಕು ಅಂತ. ಹೆಂಗೋ ಇದೊಂದು ಹೆಲ್ಪ್ ಮಾಡಿದ್ದಾರೆ ನೋಡಿ, ಎಲ್ಲ ಹಾಕಿದ್ದಾರೆ. ಕಾಣಿಸ್ತಾ ಇದೆಯಾ? ಇದು ನೋಡಿ ಸ್ನೇಹಿತರೆ ಹೆಂಗಿದೆ ಬಂಡೆ. ಪ್ಲೇಸ್ ಮಾತ್ರ ಫುಲ್ಲು ಸೈಕಾಗಿದೆ. ಸುತ್ತಲೂ ನೋಡಿ ಹೆಂಗಿದೆ ಅಂತ, ಫುಲ್ಲು ಡೀಪ್ ಫಾರೆಸ್ಟ್. ಬನ್ನಿ ಹೋಗೋಣ. ಬರೀ ಆರೋ ಮಾರ್ಕ್ಗಳೇ ಸಿಗ್ತಾ ಇದೆ. ನಮ್ಮ ಡೆಸ್ಟಿನೇಷನ್ ಮಾತ್ರ ಇನ್ನೂ ರೀಚ್ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ಇನ್ನೂ ಹಂಗೆ ಹೋಗ್ತಾನೆ ಇದ್ದೀವಿ ಹಬ್ಬ. ಸದ್ಯಕ್ಕೆ ಏನಂದರೆ ಕಾಡು ಪ್ರಾಣಿಗಳು ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಭಯ ಆಗ್ತಾಯಿದೆ. ಸಡನ್ನಾಗಿ ಏನಾದ್ರು ಬಂದ್ಬಿಟ್ರೆ ಏನಪ್ಪ ಮಾಡೋದು ಅಂತ.
ಹೋಗಿ ನೋಡ್ಕೊಂಬಂದ್ರ ಇನ್ನು ಎಷ್ಟು ದೂರ ಇದೆ? ಕೊಂಚ ದೂರ ಬಂದು ನೋಡಿ ಬರೀ ಆರಾಮರ್ಗಳೇ ಅಷ್ಟೇ. ಕೇಳಿದ್ರೆ ಇನ್ನು ಸ್ವಲ್ಪ ದೂರನೇ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ರೀಚ್ ಆದ್ವಿ ಅನಿಸುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸ್ನೇಹಿತರೆ ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್ನ. ಏನಿದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. 6 AM to 6 ಓಪನ್ ಫ್ರಮ್ 6 AM to 6 PM. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದೇ ಎಂಟ್ರಿ. ಏನೋ ಪ್ರೈವೇಟ್ ಪ್ರಾಪರ್ಟಿ ಅಂತೆಲ್ಲ ಹಾಕಿದ್ದಾರೆ. ಬಟ್ ಆದರೂ ಬನ್ನಿ ಹೋಗೋಣ. ಸೊ ಈ ಥರ ಬನ್ನಿ ರೈಟ್ಸಲ್ಲಿ ಈ ಥರ ದೇವಸ್ಥಾನ ಇದೆ. ಕಮಾನ್ ಬನ್ನಿ. ಹಂಗೆ ನೋಡ್ಕೋ. ಈಡಿಂಕನೇ ಮುಕ್ಕೊಂಡ್ರೆ ಅಂಡ್ರೆ ಹಾಕಲೇ ಮಲ್ಲ ಆಯ್ತು. ನಾನು ಬರೋದು ಹತ್ಬೇಕಂದ್ರೆ ಮೇಲೆ ಇಲ್ಲಿ ಮೇಲ್ಗಡೆ ಏನೋ ಇருக்கு ಹಂಗೆ ಮೇಲ್ಗಡೆ மேலே சிவன் சார் ಹಾಂ சிவன் ಶಿವನ್ ஆமாம் மஞ்சள் அரைச்சி குடிச்சு வள்ளியம்மா ಒಲಿಯಮ್ಮ ದೇವಸ್ಥಾನ ಇದೆಯಾ? மஞ்சள் அரைச்சி குடிச்சிட்டு அங்கே சிவபெருமாளை வணங்கினாங்க. ದೇವಸ್ಥಾನ ಇದೆಯಾ? ஆமாம். ಓಕೆ ಥ್ಯಾಂಕ್ ಯು. ಏನೋ ಸ್ನೇಹಿತರವರು ತಮಿಳಲ್ಲಿ ಹೇಳಿದ್ರು, ನನಗೆ ತಮಿಳು ಬರೋದಿಲ್ಲ, ಸರಿ ಅರ್ಥ ಆಗಿಲ್ಲ. ಬನ್ನಿ ಏನೋ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಬನ್ನಿ ನೋಡೋಣ. ಏನೋ ನನಗೆ ಅವರೇನೋ ತಮಿಳಲ್ಲಿ ಹೇಳಿದ್ರು, ನನಗೆ ಸರಿ ಅರ್ಥ ಆಗಿಲ್ಲ. ನನಗೆ ತಮಿಳು ಬರೋದಿಲ್ಲ ಸರಿಯಾಗಿ. ನೋಡೋಣ, ಇಲ್ಲಿ ಕೊಳ ಇದೆ. ಸ್ನೇಹಿತರು ನೋಡಿ, ಇಲ್ಲೊಂದು ಇದಿದೆ. ಬಟ್ ಅಲ್ಲಿ ಹೇಳಿದ್ರಲ್ಲ ಒಬ್ಬರು, ಇದಾ ಅಥವಾ ಇನ್ನೊಂದು ಇದೆಯಾ ಅಂತ ಗೊತ್ತಿಲ್ಲ. ಜಸ್ಟ್ ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ. ಮತ್ತಿಲ್ಲೇ ಅವ್ರೇನು ಹೇಳಿದ್ರಲ್ಲ, ಬನ್ನಿ ನೋಡೋಣ ಏನಿದೆ ಅಂತ. ಸ್ನೇಹಿತರಿನ ಅಲ್ಲಿ ಸುಮ್ಮನೆ ಬೆಟ್ಟ ಆಗ್ತದಷ್ಟು ಮೇಲ್ಗಡೆ ಹೋಗ್ಬೇಕಂತೆ. ಮೋಸ್ಟ್ಲಿ ಏನಿದೆಯೋ ಅನ್ನೋ ಗೊತ್ತಿಲ್ಲ. ಬಟ್ ಇಲ್ಲತ್ತದ್ರೂ ನೋಡಿ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಇಷ್ಟು ಹತ್ತಿದ್ರೆ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ. ಮತ್ತು ಅಲ್ಲಿ ಮೇಲ್ಗಡೆ ಏನಿದೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲ ಎಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ. ಅಲ್ಲಿ ಹೋಗಿ ನೋಡೋಣ. ಇನ್ನೊಂದು ಒಳ್ಳೆ ನೋಡಿರಲ್ಲ ವ್ಯೂ. ಬಟ್ ಅವ್ರು ಏನು ಹೇಳಿದ್ರು ಅದೇನಿದೆ ಅದು ನನಗೆ ಸರಿ ಗೊತ್ತಾಗ್ತಾ ಇಲ್ಲ. ಸೊ ಜಸ್ಟ್ ಒಂದು ನೋಡೋಣ, ಟ್ರೈ ಮಾಡೋಣ. ಬಟ್ ಸ್ನೇಹಿತರೆ ಇಲ್ಲೆಲ್ಲ ಫುಲ್ಲು ತುಂಬ ಕೇರ್ಫುಲ್ ಆಗಿರ್ಬೇಕು, ಯಾಕಂದರೆ ಜಾರುತ್ತೆ. ಹೆಂಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಾ? ನೋಡ್ತಾ ಇದ್ರೆ ಸ್ನೇಹಿತರೆ ತುಂಬ ಭಯಂಕರ ಆಗಿದೆ. ಬಟ್ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ವಿಡಿಯೋ ಮಾಡ್ಕೊಂಡು ಹತ್ತೋದು ಒಂದು ಸ್ವಲ್ಪ ಕಷ್ಟನೇ ಇದೆ. ಬಟ್ ಏನಂದರೆ ಈ ವ್ಯೂನ ನೀವೆಲ್ಲ ಮಿಸ್ ಆಗ್ಬಾರ್ದು ಅಂದ್ಬಿಟ್ಟು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಹಿಂಗೆ ಬರಬೇಕು, ಹಿಂಗೆ ಹತ್ಬಿಟ್ಟು ಹಿಂಗೆ ಕೊನೆಗೂ ಆಲ್ಮೋಸ್ಟ್ ಅಲ್ಲಿ ಟಾಪಿಗೆ ರೀಚ್ ಆಗಿದ್ದೀವಿ.
ನೋಡಿ ಅಷ್ಟೇ ಮೇಲ್ಗಡೆ. ಸ್ನೇಹಿತರೆ ಮೇಲ್ಗಡೆ ಪ್ಲೇಸ್ ಮಾತ್ರ ಸೈಕ್ ಆಗಿದೆ ನೋಡಿ. ಜಸ್ಟ್ ಇಲ್ಲೊಂದು ಮಂಟಪ ಥರ ಇದೆ, ಬಟ್ ವ್ಯೂ ಮಾತ್ರ ತುಂಬ ಸೂಪರ್ ಆಗಿದೆ. ಯಾರೋ ಒಬ್ಬರು ಧ್ಯಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಬೇಡ, ಜಾಸ್ತಿ ಮಾತಾಡೋದು ಬೇಡ, ಜಸ್ಟ್ ನೀವು ವ್ಯೂನ ಎಂಜಾಯ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ತಾ ಇಲ್ಲ, ಇದು ಸಚ್ಚಿದಾನಂದ ಸ್ವಾಮಿಗಳು ಸಮಾಧಿ ಇದೆಯಂತ. ಇಲ್ಲಿ ಬನ್ನಿ ನೋಡ್ಕೊಂಬರೋಣ. ತುಂಬ ಗುಹೆ ಥರ ಇದೆ, ಚೆನ್ನಾಗಿದೆ. ನೋಡಿದೆ ಅವರ ಸಚ್ಚಿದಾನಂದ ಸ್ವಾಮಿಗಳ ಸಮಾಧಿ. ಇಷ್ಟೆಲ್ಲ ತಮಿಳಲ್ಲೆಲ್ಲ ಏನೋ ಹಾಕಿದ್ದಾರೆ, ಒಂದು ಇದಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಅಲ್ಲೇ ಮಂಟಪ ಎಲ್ಲ ಇರೋದು. ಜಸ್ಟ್ ನಾವು ಅಲ್ಲೇ ಹೋಗಿದ್ದಿದ್ದು ಆಗಲೇ. ಅಲ್ಲಿಂದ ಇಳಿದ್ಬಿಟ್ಟು ನೋಡಿ ಹಿಂಗೆ ಬಂದು ಇಲ್ಲಿ ಕೆಳಗಡೆ ಆಶ್ರಮ ಇದೆ. ಮತ್ತು ಈ ಕಡೆ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಹತ್ಬಿಟ್ಟು ಮೇಲ್ಗಡೆ ಬಂದರೆ ಇಲ್ಲೇ ಇರೋದು ಅದು ಕೊಳ. ನೋಡಿ ಇವರೇ ಸಚ್ಚಿದಾನಂದ ಸ್ವಾಮಿಗಳು. ಸೊ ಇದು ಈಗ ನಾವೆಲ್ಲ ಇಷ್ಟೊದ್ರಿಗೆಲ್ಲ ಏನು ನೋಡಿದ್ವಿ, ಇದು ಸಚ್ಚಿದಾನಂದ ಸ್ವಾಮಿಗಳು ಸ್ಥಾಪಿಸಿದಂಥ ಆಶ್ರಮ ಇದು. ಸ್ನೇಹಿತರೆ ಬರೀ ಅದೇ ಸೂರ್ಯ ಕಿರಣಗಳು ಬೀಳದೇ ಇರೋಂಥ ಕೊಳ ಅಂತ ಹೇಳಿದ್ರಲ್ಲ, ಇವೆಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅದು ಹೆಂಗಿದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡ್ತಾರೆ ಎಷ್ಟು ಸ್ಟೀಪ್ ಆಗಿದೆ ಅಂತ. ಹಾಂ ಸರಿ ಆಯಿತು, ಓಕೆ ಆಯಿತು, ಹೋಗ್ತಾ ಇರಿ, ಬರ್ತೀವಿ, ಬಾಯ್. ಸ್ನೇಹಿತರೆ ಅದೇ ನಾನು ಹೇಳಿದ್ನಲ್ಲ, ಮಂಟಪ ಲಿಂಗಾಯರ ಹತ್ರಕ್ಕೆ ಹೋಗಿದ್ನಲ್ಲ, ಅವ್ರು ಅಲ್ಲಿಗೆ ಬಂದಿಲ್ಲ. ನಾವು ಸ್ಟೀಪ್ ಅಂದ್ಬಿಟ್ಟು ಅವ್ರು ಹತ್ತಕ್ಕಾಗಿಲ್ಲ ಅಂದ್ಬಿಟ್ಟು ಅವ್ರು ಬಂದಿಲ್ಲ. ನಾನು ಅಲ್ಲಿಗೆ ಹೋಗಿದ್ನಲ್ಲ, ಅವ್ರು ಇದು ನೋಡಿಕೊಂಡು ಹೋಗ್ತಾಯಿದ್ದಾರೆ. ಯಾಕಂದ್ರೆ ಒಂದು 3 ಜನ ಅಲ್ಲೇ ಇದ್ದಾರೆ ಮುರುಗನ್ ದೇವಸ್ಥಾನದ ಹತ್ರ ಮಕ್ಕಳು. ಅವ್ರು ಭಯ ಬೀಳ್ತಾರೆ ಅಂತ ಅವ್ರಲ್ಲಿ ಹೋಗ್ತಾಯಿದ್ದಾರೆ. ಸ್ನೇಹಿತರೆ ಇದೇ ಸೂರ್ಯ ಕಿರಣಗಳು ಬೀಳದೇ ಇರೋಂಥ ಕೊಳ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಇದೇ ಆ ಜಾಗ. ಬಟ್ ಅವ್ರು ಯಾರೂ ಒಳಗಡೆ ಹೋಗಂಗಿಲ್ಲ, ಎಲ್ಲ ಫುಲ್ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ತುಂಬ ಸೂಪರ್ ಆಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಸೂರ್ಯನ ಕಿರಣ ಬೀಳೋದೇ ಇಲ್ವಂತ ಈ ಕೊಳಕ್ಕೆ. ಸೊ ದೇವ್ರು ಆ ಥರ ಸೃಷ್ಟಿ ಮಾಡಿದ್ದಾರೆ ನೋಡಿ. ಸೂರ್ಯ ಕಿರಣಗಳು ಬೀಳ್ದಾರೆ ಅಂತ ಕೊಳ. ನೋಡ್ತಾ ಇದ್ದೀರ ಫುಲ್ ಸ್ಟೀಪ್ ಆಗಿದೆ, ಸ್ವಲ್ಪ ಸುಸ್ತಾಗ್ಬಿಡುತ್ತೆ. ಸ್ನೇಹಿತರೆ ನಾನು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಅದೇ ಸೂರ್ಯನ ಕಿರಣ ಬೀಳ್ದೇ ಇರೋ ಅಂಥ ಕೊಳ. ಅದು ದೇವರು ಸೃಷ್ಟಿ ಮಾಡಿರೋದು. ಬಟ್ ತುಂಬ ಚೆನ್ನಾಗಿದೆ ನೋಡಿ, ಸರೌಂಡಿಂಗ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಬಿಸಿಲು ಮಾತ್ರ ತುಂಬ ಸಿಕ್ಕಾಪಟ್ಟೆ ಇದೆ. ಏನಾದ್ರು ಬರಬೇಕು ಅಂದರೆ
ಈ ಥರ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇನಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ. ನೀವು ಅಕಸ್ಮಾತ್ ಜುಲೈ ಸೆಪ್ಟೆಂಬರ್ ಆಗಸ್ಟ್ ಆ ಟೈಮಲ್ಲಿ ಬಂದರೆ ನಿಮ್ಗೆ ಸ್ವಲ್ಪ ತಣ್ಣಗಿರೋದು, ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. ಬಟ್ ಅಂದರೆ ಫಾರೆಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಫುಲ್ಲು ಡೀಪಾಗಿದೆ ನೋಡಿ.